ನಮಸ್ಕಾರ. ನಾನು ಅನ್ನಪೂರ್ಣಗೌಡ ಅಂತ ಮಾತಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ನೋಡ್ತಾ ಇದ್ದೀನಿ ನ್ಯೂಸಲ್ಲಿ ಬೇರೆ ಬೇರೆ ರೀತಿ ಇದೆ. ನಾವು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ವಿ ಅಂತ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾನು ಮತ್ತು ನಮ್ಮ ಯಜಮಾನರಾದಂಥ ಸುಂದರೇಶ್ ಅವರು ಬೇರೆ ಬೇರೆಯಾಗಿ ಭಾಳ ವರ್ಷಗಳಾಗಿದೆ. ನನ್ನ ಜೀವನ ನನಗೆ, ಅವ್ರ ಜೀವನ ಅವರಿಗೆ. ಅವರಲ್ಲಿ ಭಾರಿ ತೊಂದರೆ ನ್ಯೂನತೆಗಳಿದ್ದು ಅವರು ಹೆಂಡತಿನ ಫ್ಯಾನಿಗೆ ನೇಣು ಹಾಕಿ ಹಾಗೆಯೇ ಜೈಲಿಗೆಲ್ಲ ಮನೆಯವರೆಲ್ಲ ಹೋಗಿ ಬಂದು ತುಂಬ ರಾದ್ಧಾಂತಗಳಾಗಿ ಹಿಂದೆ ಇದ್ದಂಥ ಎಚ್ ಪ್ರಕಾಶಣ್ಣನವರು ಕೇಸ್ ಮಾಡಿಸಿ 35-40 ಜನ ಸಾಕ್ಷಿಗೆ ಸೈನ್ ಮಾಡಿದರು. ಅವರು ಹಿರಿಯ ಹೆಂಡತಿಗೆ ಏನು ನೋವು ಕೊಟ್ಟರು ಅದೇ ನೋವನ್ನೇ ನನಗೂ ಕೂಡ ಕೊಡೋಕ್ಕೆ ಶುರುವಾಗ್ಬಿಟ್ರು. ನನಗೂ ಕೂಡ ಭಾರಿ ಜೀವನದಲ್ಲಿ ನೊಂದು ಬಿದ್ದಿದ್ದೆ. ಹಾಗೆ ಅಶ್ಲೀಲ ಫೋಟೋಗಳನ್ನೆಲ್ಲ ಹೆಣ್ಮಕ್ಳಿಗೆ ಸೆಂಡ್ ಮಾಡೋದು, ಅನೈತಿಕ ಸಂಬಂಧಗಳನ್ನ ಹೆಣ್ಮಕ್ಳ ಜೊತೆ ಬೆರೆಸೋದು, ತುಂಬ ಟಾರ್ಚರ್ ಆಗ್ತಿತ್ತು ನನಗೆ. ರಾತ್ರಿ 12 ಗಂಟೆಗೆಲ್ಲ ನನಗೆ ಹೊರಗಡೆ ಹಾಕೋದು, ಭಾರಿ ಹಿಂಸೆ ಆಗ್ತಾಯಿತ್ತು. ಅದರಿಂದಾಗಿ ನನ್ನ ಫ್ಯಾಮಿಲಿ, ಕೆಲವು ನನ್ನ ತಾಯಿ ಮನೆ ಕಡೆ ಹಾಗೆ ಫ್ಯಾಮಿಲಿ ಎಲ್ಲ ಸೇರಿ, ಲಾಯರು ಸೇರಿ ಎಲ್ಲ ಸೇರಿ ನಾನು ಒಂದು ವಿಚಾರನ ಕೈಗೆತ್ಕೊಂಡು ಗಟ್ಟಿಯಾಗಿ ನಿಲ್ಲೇಬೇಕಂತೇಳಿ ಮನೆಯಿಂದ ಹೊರಗಡೆ ಬಂದು, ಏನೂ ಇಲ್ಲ, ಒಂದು ಲೋಟ ಒಂದು ತಟ್ಟೆನೂ ಸಹಿತ ತರದಂಗೆ ಹೊರಗಡೆ ಬಂದು ನನ್ನ ಅಕ್ಕನ ಮನೇಲಿ ನಾನು 3 ತಿಂಗಳು ನನ್ನ ಮಕ್ಕಳನ್ನ ಕಟ್ಕೊಂಡು ಜೀವನ ಮಾಡಿ ಅದರ ನಂತರ ಬಂದು ನಾನು ಭವಿಷ್ಯ ರೂಪಿಸ್ಕೊಂಡಿದ್ದೀನಿ. ನನಗೂ ಅವರಿಗೂ ಸಂಬಂಧ ಇಲ್ಲ. ಅವರು ಗಂಡ, ನಾನು ಎಲ್ಲಿವರೆಗೂ ಇದ್ದೆ ಅಲ್ಲಿವರೆಗೂ ಮಾತ್ರ ನನ್ನ ಗಂಡ ಆಗಿರ್ತಾರೆ. ಅದರ ನಂತರ ನನಗೆ ಅವ್ರ ಗಂಡನೂ ಅಲ್ಲ, ನನಗೆ ಅವ್ರ ಸಂಬಂಧನೂ ಅಲ್ಲ, ನನಗೇನೂ ಅಲ್ಲ. ಮಕ್ಕಳು ಅಂತ ಅದು ಇದು ವಿಚಾರ ಮಾತಾಡ್ತಾ ಇದ್ದಾರೆ. ಅವ್ರ ವಿಚಾರ ಮಾತಾಡುವಾಗ 10 ಮಕ್ಕಳು ಬಂದರೂ ನಾನು ಸಾಕ್ತೀನಿ, 20 ಮಕ್ಕಳು ಬಂದರೂ ಸಾಕ್ತೀನಿ. ಆದರೆ ನನ್ನ ಮಕ್ಕಳನ್ನ ಸಾಕೋ ಜವಾಬ್ದಾರಿ ಇದೆ, ಸಮಾಜದಲ್ಲಿ ನನಗೆ ಹೆಸರಿದೆ. ಇದ್ರ ಕೈವಾಡ ಎಲ್ಲ ದೇವರಾಜೇಗೌಡ, ಬೇರೆ ಯಾರೂ ಅಲ್ಲ. 100ಕ್ಕೆ 100 ಭಾಗ ದೇವರಾಜೇಗೌಡ ನಡೆಸ್ತಿರತಕ್ಕಂಥ ಕೆಲಸ ಇದು. ಇದಕ್ಕೆ ನಾನು ಯಾವ ಕಾರಣಕ್ಕೂ ಜಗ್ಗಲ್ಲ. ಇನ್ನೂ ಹೋರಾಟವನ್ನು ಉಗ್ರವಾಗಿ ನಾನು ಮಾಡ್ತೀನಿ. ಯಾಕೆಂದರೆ ಸಮಾಜದಲ್ಲಿ ಒಬ್ಬಳು ಹೆಣ್ಣು ಗಟ್ಟಿಯಾಗಿ ನಿಲ್ತಾಳೆ ಅಂತ ಹೇಳಿದರೆ ಈ ಥರ ಬೇಕಾಗಿ ಮಾಡ್ತಾನೆ. ಅವನಿಗೆ ಬೇಕಾಗಿರಲಿಲ್ಲ ಇದು ವಿಚಾರ. ಅವನ ಮನೆದು ನೋಡ್ಕೊಂಡಿದ್ರು ಸಾಕಿತ್ತು. ನಾನು ಮರೆತು ಮಲಗಿ ಬಂದಾಗಿದೆ. ನಾನು ನನ್ನ ಜೀವನ ರೂಪಿಸ್ಕೊಳ್ತಾ ಇದ್ದೀನಿ, ನನ್ನ ಹೋರಾಟ ಮಾಡ್ತಾಯಿದ್ದೀನಿ. ನನ್ನದೇ ಅಂತ ಒಂದು ಗೌರವ ಸ್ಥಾನಮಾನನ ರೂಪಿಸ್ಕೊಳ್ತಾ ಇರುವಾಗ 4-5 ಅಂತ ಹೇಳ್ತಾ ಇದ್ದಾನೆ. ಅದು ತಪ್ಪು, ಅದು ಸುಳ್ಳು, ಅದನ್ನು ಖಂಡಿಸ್ತೀನಿ. ಅವನು ಯಾರೇ ಆ ರೀತಿ ಮಾತಾಡಿದ್ರು ಕೂಡ ನಾನು ಸಹಿಸಲ್ಲ. ಅದು ನನ್ನ ವೈಯಕ್ತಿಕ ವಿಚಾರಗಳಾಗಿರ್ತದೆ. ನನಗೆ ಮದುವೆಯಾಗಿ ಡ್ರೈವರ್ಸ್ ಆಯಿತು 2ನೇ ಸಂಬಂಧ. ನನ್ನ ಹಸ್ಬೆಂಡು ಕೂಡ ಕ್ಯಾನ್ಸರ್ ಆಗಿ, ಹಲ್ಲು, ನಾಲಿಗೆ, ಗಂಟಲು ಕ್ಯಾನ್ಸರ್ ಆಗಿ ತುಂಬ ಬಳಲಿ ತೀರೋದ್ರು. ಆ ನೋವಲ್ಲಿ ನಮ್ಮ ಕುಟುಂಬದವರ ಒಪ್ಪಿಗೆ ಕೇಳಿ ಆಗಿದ್ದು. ಈಗ ಅವರೇ ಬೇರೆ, ನಾನೇ ಬೇರೆ ಇದ್ದೀನಿ. 10 ವರ್ಷ ಹತ್ತತ್ರ ಆಗಿದೆ. ಈಗ ಅವರಿಗೂ ನನಗೂ ಸಂಬಂಧ ಇಲ್ಲ. ಅವರು ಸುಳ್ಳು ಹೇಳಿಕೆಗಳನ್ನ 3-4 ಅಂತ ಹೇಳುವಾಗ ನೀವು ಯಾರೂ ಕೂಡ ನನಗೆ ಆ ರೀತಿ ಅಪಪ್ರಚಾರ ಮಾಡಬೇಡಿ. ನನ್ನ ಬಗ್ಗೆ ನೀವು ಬೆಳೆಸಿದ್ದೀರಿ, ನನ್ನ ಎಲ್ಲ ರೀತಿಯೂ ನೀವು ನನ್ನನ್ನು ಒಳ್ಳೇದು ಮಾಡಿದ್ದೀರಿ. ಪತ್ರಿಕೆ ಮಾಧ್ಯಮದ ಮುಖಾಂತರ, ಜನತೆ ಮುಖಾಂತರ ನೀವು ನನ್ನ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು. ನಾನು ಹೇಳಿದ್ದೀನಿ, ಒಂದು ಶಪಥ ಕೊಟ್ಟಿದ್ದೀನಿ ಅನ್ನಪೂರ್ಣ ಏನು ಅಂತ. ನಾನು ಅದನ್ನು ಮಾಡಿ ತೋರಿಸ್ತೀನಿ. ನನ್ನ ತಂಟೆಗೆ ಬಂದವರಿಗೆ ನಾನು ಸುಮ್ಮನೆ ಅಂತೂ ಬಿಡಲ್ಲ. ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ, ಇದಕ್ಕೆಲ್ಲ ಫುಲ್ಲು ಕೈವಾಡ ದೇವರಾಜೇಗೌಡ. ಈಗಲೂ ಪ್ರೆಸೆಂಟು ಜೊತೆಲೇ ಇದ್ದಾರೆ. 4-5 ಅದೆಲ್ಲ ಸಾಬೀತು ತೋರಿಸ್ಬೇಕು, ನನಗೆ ದಾಖಲಾತಿ ತೋರಿಸ್ಬೇಕು. ಇಲ್ಲಾಂದರೆ ನಾನು ಸುಮ್ಮನೆ ಕೂರೋಕ್ಕಾಗಲ್ಲ. ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ತುಂಬ ನೊಂದು ಬಿಟ್ಟಿದ್ದೀನಿ. ಇದರಿಂದ ನಾನು ಕುಗ್ಗಲ್ಲ. ಇನ್ನು ಮುಂದೆ ದೊಡ್ಡದಾಗಿ ಗಟ್ಟಿಯಾಗಿ ನಿಲ್ತೀನಿ. ಇದನ್ನು ನಾನು ಎದುರಿಸ್ತೀನಿ. ನಾನು ಖಂಡಿತವಾಗ್ಲೂ ಹಾಸನ ಜಿಲ್ಲೆಗೆ ಅನ್ನಪೂರ್ಣ ಅಂದರೆ ಏನು ಅಂತ ನಾನು ತೋರಿಸ್ಕೊಡ್ತೀನಿ. ಇದನ್ನು ವಾಪಸ್ ತಗೋಬೇಕು. 4-5 ಅಂತ ಹೇಳೋಂಥದ್ದು ವಾಪಸ್ ತಗೋಬೇಕು. ಅವನು ಸುಂದರೇಶ್ ಗೌಡ ಅವನು ಯಾವ ಈಗ ಅನಾಮಿಕ, ಅವನಿಗೂ ನನಗೂ ಸಂಬಂಧ ಇಲ್ಲ, ಬಿಟ್ಟು ಹಾಕಾಗಿದೆ. ಅವನಿಗೂ ನಮಗೂ ಸಂಬಂಧ ಇಲ್ಲ. ಅವನು ಹೆಂಡ್ತಿನ ಸಾಯಿಸಿರೋಂಥನು ವಿತ್ ಫೋಟೋ. ಆಮೇಲೆ 498A ಕೇಸು, ಜೈಲಿಗೆ ಹೋಗಿ ಬಂದಿದ್ದಾರೆ ಮನೆಯವರೆಲ್ಲ. ಅವನ ಮೇಲೆ ಕೇಸ್ ಇದೆ. ಅವನ ಬಗ್ಗೆ ವಿಚಾರ ಬಂದಾಗ ತುಂಬ ವಿಚಾರಗಳಿದೆ. ಅವನ್ನ ಬೇಕಾದ್ರೆ ಹಿರಿಯ ಹೆಂಡ್ತಿಯ ತಾಯಿ ಮನೆಯವ್ರ ನಂಬರೆಲ್ಲ ಕೊಡ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ. ಏನಾಯಿತು, 12 ವರ್ಷದ ಮೇಲೆ ಹುಟ್ಟಿರೋಂಥ ಹುಡುಗಿ, ಅವಳನ್ನ ಲವ್ ಮಾಡಿ ಇದೇ ಥರ ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗ್ತೀನಿ ಅಂತೇಳಿ ಲವ್ ಮಾಡಿ ಇದೇ ಥರ ಬಳಸ್ಕೊಂಡು ಆ ಹುಡುಗಿನ ಮರ್ಡರ್ ಮಾಡಿರೋಂಥ ವ್ಯಕ್ತಿ ಈತ. ಹಾಗಾಗಿ ದಯಮಾಡಿ ನನಗೆ ನ್ಯಾಯ ಕೊಡಬೇಕು. ನೀವು ಸುಳ್ಳು ಪ್ರಸಾರ ದಯಮಾಡಿ ಮಾಡಬೇಡಿ ಅಂಥೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ.